ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ನನ್ನ ಕ್ಲೋಸ್ ಫ್ರೆಂಡು ಸುಷ್ಮಿತಾ ಅಂತ ಹೇಳಿ ಅವರ ತಂಗಿ ಮದುವೆ ವ್ಲಾಗ್ ಆಗಿರುತ್ತೆ. ಜೊತೆಗೆ ಅದೇ ಮದುವೆನಲ್ಲಿ ನನಗೆ ನಾನ್ ಬ್ರೈಡಲ್ ವರ್ಕ್ ಸಹ ಇತ್ತು. ಸೊ ಯಾವ ರೀತಿ ವರ್ಕ್ ಮಾಡಿದೆ, ಜೊತೆಗೆ ಫಂಕ್ಷನ್ ಯಾವ ರೀತಿ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಮದುವೆ ಇದ್ದಿದ್ದರಿಂದ 2 ದಿನದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಇನ್ನು ಸ್ಯಾಟರ್ಡೆ ಮಧ್ಯಾಹ್ನನೇ ನಾನು ಅವ್ರ ಜೊತೆನೇ ಚೌಟ್ರಿಗೆ ಹೊರಟೆ. ಅಂದರೆ 12:30ಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ಲು. ಬಟ್ ಆದರೆ ತುಂಬಾ ಟೈಮ್ ಆಗೋಯಿತು. 1:15 1 ಗಂಟೆ ಏನೋ ನಾವು ಹೊರಟಿದ್ದು. ಸರಿ ಅಂತ ಹೇಳಿಬಿಟ್ಟು ಕಾರಲ್ಲೆಲ್ಲ ಹೋಗೋರು ಕೆಲವೊಂದಷ್ಟು ಐಟಮ್ಗಳನ್ನೆಲ್ಲ, ಅಂದರೆ ಚೌಟ್ರಿಗೆ ತೊಗೊಂಡೋಗೋ ಐಟಮ್ಸ್ಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಆ ಐಟಮ್ಸ್ಗಳನ್ನೆಲ್ಲ ತೊಗೊಂಡೋಗೋದಕ್ಕೆ ಒಂದು ಮಿನಿ ಟೆಂಪೋನ ಮಾಡಿದರು. ಸೊ ನಾನು ನನ್ನ ಫ್ರೆಂಡು ಜೊತೆಗೆ ಇನ್ನೊಬ್ಬರು ಅವ್ರ ರಿಲೇಟಿವು ಮತ್ತು ನನ್ನ ಮಗಳು, ನಾವು ಇಷ್ಟು ಜನ ಟೆಂಪೋದಲ್ಲಿ ಹೋದ್ವಿ. ತುಂಬ ದಿನ ಆಗೋಗ್ಬಿಟ್ಟಿತ್ತು ಟೆಂಪೋದಲ್ಲಿ ಹೋಗಿ. ಸೊ ನಾವು ಕಾರಲ್ಲಿ ಜಾಗ ಇದ್ರೂ ಇಲ್ಲ ಟೆಂಪೋದಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇನ್ನು ಖುಷಿನೂ ಸಹ ಜೊತೆನಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಪಾಪುನ ನಮ್ಮನೆಯವ್ರು ಇದ್ರಲ್ವ, ಅಂದರೆ ಅವರು ಸಹ ಕೆಲಸಕ್ಕೆ ರಜಾ ಹಾಕಿದ್ರು, ಮದುವೆಗೆಲ್ಲ ಬರಬೇಕಿತ್ತಲ್ವ. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಅಮ್ಮ ಬಂದಮೇಲೆ ಅಮ್ಮನ ಹತ್ರ ಪಾಪುನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವರು ಮನೆ ಹತ್ರನೇ ಉಳ್ಕೊಂಡ್ರು. ಇನ್ನು ನನ್ನ ಫ್ರೆಂಡ್ ಒಬ್ಳಿಗೆ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಪ್ಪಿಂಗ್ ಇತ್ತು. ಉಳಿದಿರೋರಿಗೆಲ್ಲ ಸ್ವಲ್ಪ ಜನಕ್ಕೆ ಹೇರ್ ಸ್ಟೈಲ್ನ ಕೇಳಿದ್ರು. ಇನ್ನು ಸ್ವಲ್ಪ ಜನ ಮುಂಚಿತವಾಗೇನೆ ನನ್ನ ಹತ್ರ ಸ್ಯಾರಿ ಪ್ಲೇಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ರು, ಅವರೇ ಉಟ್ಕೊತೀವಿ ಅಂತ ಹೇಳಿ. ಸೊ ಅವ್ರಿಗೇ ಮುಂಚಿತವಾಗಿ ಎಲ್ಲ ಪ್ಲೀಟ್ಸ್ ಮಾಡಿ ಕೊಟ್ಬಿಟ್ಟಿದ್ದೆ. ಇನ್ನು ಚೌಟ್ರಿಗೆ ಹೋಗ್ತಿದ್ದಂಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ರೂಮ್ಸ್ಗೆ ಹೋಗಿ ಕಿಟ್ಟೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ನನ್ನ ಮಗಳನ್ನ ಹೇಳಿನೇ ಕರ್ಕೊಂಡು ಹೋಗಿದ್ದೆ, ಸೈಲೆಂಟಾಗಿರಬೇಕು ಅಲ್ಲಿ ಅಂತ ಹೇಳಿಬಿಟ್ಟು. ನಿಜ ಹೇಳಬೇಕು ಅಂದರೆ ತುಂಬ ಸೈಲೆಂಟಾಗಿದ್ಲು. ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು. ಇನ್ನು ನನ್ನ ಜೊತೆಗೆ ಹೆಲ್ಪ್ಗೆ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ರಕ್ಷಾ ಅಂತ ಹೇಳಿ ಅವಳನ್ನು ಸಹ ಕರ್ಕೊಂಡಿದ್ದೆ. ಅಂದರೆ ಅವಳು ರೀಸೆಂಟಾಗಿ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ಲು. ನನಗೆ ಹೇರ್ ಸ್ಟೈಲ್ಗೆ ಹೆಲ್ಪ್ ಆಗುತ್ತೆ, ಅಂದರೆ ಕ್ರಿಂಪೆಲ್ಲ ಮಾಡಿಕೊಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಕರೆಸ್ಕೊಂಡಿದ್ದೆ. ಇನ್ನು ರೂಮ್ ಸ್ವಲ್ಪ ಚಿಕ್ಕ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಆ ವರ್ಕ್ ಮಾಡುವಾಗ ತುಂಬ ಕಂಜೆಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ, ಹೆಂಗೆ ಜಾಗ ಸಿಗುತ್ತೆ ಅಲ್ಲಿ ನಾವು ಅಡ್ಜಸ್ಟ್ ಆಗಿ ಮಾಡ್ತಾ ಹೋಗ್ಬಿಡ್ಬೇಕು. ಸೊ ಅವರು ಸ್ಪೆಸಿಫಿಕ್ಕಾಗಿ ಯಾವ ಥರ ಹೇರ್ ಸ್ಟೈಲ್ನ ಕೇಳಿದರು, ನಾನು ಆ ಥರನೇ ಮಾಡಿಕೊಟ್ಟೆ. ಅಂದರೆ ಒಂದು 3 ಗಂಟೆ 4 ಗಂಟೆ ಮೇಲೆ ನಮ್ಮ ವರ್ಕ್ನ ಶುರು ಮಾಡಿದ್ದಾಯಿತು. ಯಾಕೆಂತ ಅಂದರೆ ಅಲ್ಲಿ ಎಲ್ಲ ಅವರು ರೂಮ್ನ ಹುಡುಕಿ ಅವರಲ್ಲಿ ಕಿಟ್ಗಳನ್ನೆಲ್ಲ ಇಟ್ಟು ಅವರು ಸ್ವಲ್ಪ ಫ್ರೆಶಪ್ ಆಗಿ ಬರೋ ಅಷ್ಟರೊಳಗಡೆ ಆ ಟೈಮ್ ಆಗೇ ಹೋಯಿತು. ಇನ್ನು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದಾಯಿತು. ಇನ್ನು ನನ್ನ ಫ್ರೆಂಡ್ ಅಂತೂ ತುಂಬ ಅಂದರೆ ತುಂಬ ಲೇಟಾಗಿ ಬಂದಳು. ಯಾಕೆಂತ ಅಂದರೆ ಸಂಜೆ ಚೌಟ್ರಿನಲ್ಲಿ ಎಂಗೇಜ್ಮೆಂಟ್ನ ಮಾಡಿ ಆಮೇಲೆ ರಿಸೆಪ್ಷನ್ಗೆ ನಿಲ್ಲಿಸ್ಬೇಕಿತ್ತಂತೆ. ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಓಡಾಡೋದಿರುತ್ತೆ ಅಲ್ವಾ, ಆ ಕೆಲಸ ಎಲ್ಲ ಮುಗಿಸಿ ಅವಳು ಲಾಸ್ಟಲ್ಲಿ ಬಂದಳು. ಇನ್ನು ಎಲ್ಲರಿಗೂ ಹೇರ್ ಸ್ಟೈಲು ಮಾಡಾದಮೇಲೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಬಂದಳು. ಸೊ ಅವಳು ಬಂದಾಗಲೇ 7 ಗಂಟೆ ಟೈಮ್ ಆಗಿತ್ತು. 1 ಅವರಲ್ಲಿ ನಾವು ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ಮಾಡಿಕೊಟ್ವಿ. ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಅವಳು ಬಂದಿದ್ದು ಸಹ ಲೇಟೇ ಆಗಿತ್ತಲ್ವ. ನಾನು ಆಗಲೇ ಹೇಳ್ದಂಗೆ ಚೌಟ್ರಿಗೆ ಬಂದ ತಕ್ಷಣ ಎಂಗೇಜ್ಮೆಂಟ್ ಅಂತ ಹೇಳಿ ಮಾಡಿದ್ರು. ಸೊ ಅಲ್ಲೆಲ್ಲ ಶಾಸ್ತ್ರಗಳಿರುತ್ತೆ, ಅಲ್ಲೆಲ್ಲ ಅವಳು ಮುಗಿಸ್ಕೊಟ್ಬಿಟ್ಟು ಬರಬೇಕಿತ್ತು. ಹಾಗಾಗಿ ಕೊನೆಯಲ್ಲಿ ಅವಳು ವಿಡಿಯೋಗೆ ಸ್ಮೈಲ್ ಮಾಡೋದಕ್ಕೂ ಅವಳಿಗೆ ಟೈಮ್ ಇರಲಿಲ್ಲ. ಸೊ ಫೈನಲ್ ಆಗಿ ನಾನು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡು ಅವಳನ್ನ ಕಳಿಸ್ಕೊಟ್ಟಿದ್ದಾಯಿತು.
ಇನ್ನೂ ಒಂದು ಇಬ್ಬರು ಮೂರು ಜನದ್ದು ಹೇರ್ ಸ್ಟೈಲ್ ಮಾಡಿದ್ದು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಯಾಕೆಂತ ಅಂದರೆ ತುಂಬಾ ಟೈಮ್ ಆಗೋಗಿತ್ತಲ್ವ, ಹಂಗಾಗಿ ಅವ್ರಿಗೆ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದ ತಕ್ಷಣ ಅವರು ರಿಸೆಪ್ಷನ್ ಹಾಲ್ಗೆ ಹೊರಟ್ಬಿಟ್ರು. ಹಾಗಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಎಲ್ಲರದ್ದು ರೆಡಿ ಮಾಡಿಕೊಟ್ಟಾದಮೇಲೆ ನಾನು ಸಹ ರೆಡಿಯಾಗಿ ರಿಸೆಪ್ಷನ್ ಹಾಲ್ಗೆ ಹೊರಟೆ. ಇನ್ನು ಮದುವೆಗೆ ನನ್ನ ಫ್ರೆಂಡು ಯಶು ಸಹ ಬಂದಿದ್ಲು. ಯಶಸ್ವಿನಿ, ಸುಷ್ಮಿತಾ, ನಾನು ಎಲ್ಲ ಒಟ್ಟಿಗೆ ಓದ್ದವರು. ಅಂದರೆ ಇವರೆಲ್ಲ ನನಗೆ ಕಾಲೇಜ್ ಫ್ರೆಂಡ್ಸು. ಇನ್ನು ನಮ್ಮ ಸಿಸ್ಟರು ಸಹ ಬಂದಿದ್ದರು. ಇನ್ನು ಯಶುನ ನೋಡಂತೂ 2 ವರ್ಷದ ಮೇಲೆ ಆಗೋಗಿತ್ತು. ಸೊ ಮದುವೆನಲ್ಲಿ ಅವಳನ್ನ ನೋಡಿದೊಂಥರ ಖುಷಿ ಆಯಿತು. ಎಲ್ಲ ಒಟ್ಟಿಗೆ ಕೂತು ಮಾತಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸಿ ರಿಟರ್ನ್ ನಾವು ಮನೆಗೆ ಹೊರಟ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಬೇಗನೆ ಹೋಗ್ಬೇಕಲ್ವ, ಹಾಗಾಗಿ 4:30ಗೆಲ್ಲ ಎದ್ದಿದ್ದಾಯಿತು. ಫ್ರೆಶಪ್ ಆಗಿ ನಾನು ನನ್ನ ಫ್ರೆಂಡ್ ಜೊತೆನೇ ಹೊರಟೆ. ಅಂದರೆ ಸುಷ್ಮಿತಾನೂ ಸಹ ಹಿಂದಿನ ದಿನ ನೈಟು ಮನೆಗೆ ಬಂದಿದ್ಲು, ಹಾಗಾಗಿ ಬೆಳಗ್ಗೆ ಇಬ್ಬರು ಒಟ್ಟಿಗೆ ಹೊರಟಿದ್ದಾಯಿತು. ಇನ್ನು ನಮ್ಮನೆಯವರು ನೈಟೆಲ್ಲ ಚೌಟ್ರಿಲೇ ಇದ್ದರು, ಹಾಗಾಗಿ ಹುಡುಗರು ಇಬ್ಬರೂ ಸಹ ಅಮ್ಮನ ಮನೇಲೇ ಬಿಟ್ಟು ಬೆಳಗ್ಗೆ ನಾನು ಅವಳ ಜೊತೆನೇ ಹೊರಟೆ. ಹಿಂದಿನ ದಿನ ಏನಂದರೆ ಸ್ವಲ್ಪ ಲೇಟಾಗಿ ಬಂದಲ್ವ ರೆಡಿ ಆಗೋದಕ್ಕೆ, ಹಾಗಾಗಿನೇ ಬೆಳಗ್ಗೆ ಸ್ವಲ್ಪ ಬೇಗ ಅವಳಿಗೆ ಫಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಮೊದಲಿಗೆ ನಾನು ಅವಳಿಗೆ ರೆಡಿ ಮಾಡಿದೆ. ಯಾಕೆ ಅಂತ ಅಂದರೆ ಬೆಳಗ್ಗೆ ಶಾಸ್ತ್ರಗಳು ತುಂಬ ಇರುತ್ತೆ. ಅಂದರೆ ಗಂಡು ಕರ್ಕೊಂಬರೋದು, ಭತ್ತ ಕುಟ್ಟೋದು, ಜೊತೆಗೆ ಕಂಕಣ ಕಟ್ಟೋದು ಇದೆಲ್ಲ ಇರುತ್ತಲ್ವ. ಸ್ವಲ್ಪ ಅಕ್ಕ ಅಂದಮೇಲೆ ಓಡಾಟಗಳು ಜಾಸ್ತಿ ಇದ್ದೇ ಇರುತ್ತೆ. ಮೊದಲಿಗೆ ಅವಳಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ಮಿಕ್ತವ್ರಿಗೆ ಬೇಕಾದರೆ ಹೇರ್ ಸ್ಟೈಲ್ ಮಾಡಿಕೊಡ್ಬೋದು ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ಅವಳಿಗೆ ರೆಡಿ ಮಾಡಿದೆ. ಇನ್ನು ಸುಷ್ಮಿತಂಗೆ ರೆಡಿ ಮಾಡಾದಮೇಲೆ ಇನ್ನೂ 3-4 ಮೆಂಬರ್ಸ್ಗೆಲ್ಲ ಹೇರ್ ಸ್ಟೈಲ್ನ ಮಾಡಬೇಕಿತ್ತು. ಆ ಒಬ್ರಿಗೆ ನಾನು ಸ್ವಲ್ಪ ಟ್ರೆಂಡಿಂಗಲ್ಲಿ ಇರೋ ಥರ ಈ ಥರ ಒಂದು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಇದನ್ನು ನೋಡಿ ಇನ್ನೊಬ್ಬರು ಅಕ್ಕ ನನಗೆ ಸೇಮ್ ಇದೇ ಥರ ಹೇರ್ ಸ್ಟೈಲ್ನ ಮಾಡಿಕೊಡಿ, ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ರು. ಸೊ ಇದು ನಮಗೇನು ಫಸ್ಟ್ ಟೈಮ್ ಅಲ್ಲ. ಕೆಲವೊಂದು ಕಡೆ ಹೋದಾಗ ಒಬ್ರಿಗೆ ಏನೋ ಒಂದು ಹೇರ್ ಸ್ಟೈಲ್ ಮಾಡಿರ್ತೀವಿ ಅಂದರೆ ಅದನ್ನು ಇನ್ನೊಬ್ಬರು ನೋಡಿ ನಮಗೂ ಸೇಮ್ ಟು ಸೇಮ್ ಅದೇ ಥರ ಮಾಡಿಕೊಡಿ ಚೆನ್ನಾಗಿದೆ ಅಂತ ಕೇಳ್ತಾರೆ. ಅಂದರೆ ಅವ್ರು ಮುಂಚೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಈ ಹೇರ್ ಸ್ಟೈಲ್ ಹಾಕೊಬೇಕು ಅಂತ, ಅದನ್ನು ಕ್ಯಾನ್ಸಲ್ ಮಾಡಿ ಈ ಥರ ಚೇಂಜಸ್ನ ಕೇಳೋದುಂಟು. ಬಟ್ ಫೈನಲ್ ಆಗಿ ಏನಪ್ಪ ಅಂತ ಅಂದರೆ ಆ ಮಾಡಿರೋ ಹೇರ್ ಸ್ಟೈಲ್ ತುಂಬ ಇಷ್ಟಪಟ್ಟರು, ಖುಷಿ ಆಯಿತು ಅಂತ ಹೇಳಿದ್ರು. ನಮ್ಮ ವರ್ಕ್ ಅವ್ರಿಗೆ ಇಷ್ಟ ಆದಾಗ ನಮಗೂ ಸಹ ಖುಷಿ ಆಗುತ್ತೆ.
ಇನ್ನು ಎಲ್ಲರಿಗೂ ಹೇರ್ ಸ್ಟೈಲ್ ಮಾಡಿ ಮುಗಿಸೋಷ್ಟ್ರೊಳಗಡೆ ಮುಹೂರ್ತದ ಟೈಮ್ ಬಂದೇ ಬಿಡ್ತು. ಫೈನಲ್ ಆಗಿ ಮದುವೆನೂ ಸಹ ಆಯಿತು. ನನ್ನ ಫ್ರೆಂಡ್ ತಂಗಿ ಬಂದು ವರ್ಷಿತಾ. ಸೊ ಅವರ ಒಂದು ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ವಿಶ್ ಮಾಡೋಣ. ಇನ್ನು ಬೆಳಗ್ಗೆ ಮುಹೂರ್ತಕ್ಕೆ ನನ್ನ ಫ್ರೆಂಡು ಸುಮಾ ಕೂಡ ಬಂದಿದ್ಲು. ಸೊ ಏನು ಗೊತ್ತಾ, ಫ್ಯಾಮಿಲಿ ಮೆಂಬರ್ಸ್ ಅಲ್ದಲೆ ನಾವು ಫ್ರೆಂಡ್ಸ್ಗಳನ್ನೆಲ್ಲ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡ್ತೀವಿ ಅಲ್ವಾ. ಸೊ ಒಂಥರ ಅದು ಚೆನ್ನಾಗಿರುತ್ತೆ. ಅಂದರೆ ಸುಮಾರು ಜನನ ಇನ್ವೈಟ್ ಮಾಡಿದ್ಲು, ಬಟ್ ಅಲ್ಲಿ ಒಂದು 3-4 ಮೆಂಬರ್ಸ್ ಏನೋ ಬಂದಿದ್ರು. ಸೊ ಒಂಥರ ಖುಷಿ ಆಗುತ್ತೆ, ಎಷ್ಟು ಕಾಲೇಜ್ ಡೇಸಲ್ಲಿ ಅವ್ರನ್ನೆಲ್ಲ ನೋಡಿದ್ದಲ್ವಾ. ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ, ನಾವು ಇನ್ವೈಟ್ ಮಾಡಿದಾಗ ಅವರೆಲ್ಲ ಸಿಕ್ಕಿದಾಗ ಅವ್ರನ್ನ ನೋಡೋದು, ಮಾತಾಡ್ಸೋದು ಒಂಥರ ಖುಷಿ ಕೊಡುತ್ತೆ. ಇನ್ನು ನಮ್ಮನೆಯವರು ಸಹ ಬಂದರು. ಒಟ್ಟಿಗೆ ಕೂತು ಊಟ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ವರ್ಕ್ನೂ ಕಂಪ್ಲೀಟ್ ಮಾಡಿ ಫಂಕ್ಷನ್ನು ಅಟೆಂಡ್ ಮಾಡಿ ರಿಟರ್ನ್ ಮನೆಗೆ ಹೊರಟಿದ್ದಾಯಿತು. ಸೊ ಇದಾಗಿತ್ತು 2 ದಿನದ ನನ್ನ ವ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.